ಹನೂರಿನಲ್ಲಿ ನಡೆದಂತಹ ಎನ್ಕೌಂಟರ್ ವಿರುದ್ಧ ಹನೂರಿನ ಪೊಲೀಸ್ ಠಾಣೆ ಮುಂದೆ ಹಲವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರ ಕುಟುಂಬಸ್ಥರು ಕೂಡ ಬೀದಿಗಿಳಿದಿದ್ರು. ಸದ್ಯ ಇದೀಗ ಪ್ರತಿಭಟನೆಯನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ ಪ್ರತಿಭಟನಾಕಾರರು. ನೇರವಾಗಿ ಮಾತನಾಡಿಸ್ತೀನಿ ಸರ್. ಈಗ ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ರಿ, ಇದೀಗ ಬೇಡಿಕೆಗಳು ಈಡೇರಿದೆಯಾ? ಪ್ರತಿಭಟನೆ ವಾಪಸ್ ತಗೊಳ್ತಿದ್ದೀರಾ? ಹೌದು ಸರ್, ಈಗ ಹಲವಾರು ನಮ್ಮ ಕೋರಿಕೆಗಳು ಏನು ಇಟ್ಟಿದ್ದೀವೋ ಆ ಕೋರಿಕೆಗಳು ಈಡೇರಿಸಿ ಅಂತ ಈ ಇಲಾಖೆಯವರು ಎಲ್ಲ ಇಲಾಖೆಯವ್ರನ್ನ ಒಪ್ಕೊಂಡವ್ರೆ. ಈಗ ಫಾರೆಸ್ಟ್ ಕೂಡ ಈಗ ಶೂಟಿಂಗ್ ಮಾಡಿದರೆ ಅವ್ರನ್ನೂ ಕೂಡ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಇದು ಮಾಡವ್ರೆ. ಈಗ ನಮ್ಮ ಪೂರ್ತಿ MLA ಅವರು, ನಮ್ಮ ಹನೂರು ಶಾಸಕರು ಅವರು ಭರವಸೆ ಕೊಟ್ಟಿರೋದ್ರಿಂದ ಫುಲ್ ಜವಾಬ್ದಾರಿ ಅವ್ರು ತಗೊಂಡಿದ್ರಂತ ನಾವು ಈಗ ಈ ಹೋರಾಟ ಚಳುವಳಿಯನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ವಿ. ಮುಂದಿನ ದಿನದಲ್ಲಿ ಇದೇ ರೀತಿ ನಾವು ಇವ್ರಿಗೆ ನಮ್ಗೆ ಸರಿಯಾಗಿ ರೀತಿಯಲ್ಲಿ ಗೊಂದಲಿಲ್ಲ ಅಂದರೆ, ಇವ್ರು ಸರ್ಕಾರ ಮಾಡಲಿ ಆಗಿಲ್ಲ ಅಂದರೆ ಇದೇ ರೀತಿ ಹೋರಾಟ ಮಾಡೋಕ್ಕೆ ಮುಂದಾಗಿದೆ ಸರ್. ಏನೇನು ಭರವಸೆ ಕೊಟ್ಟಿದ್ದಾರೆ ಸರ್? ಇವಾಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರ ಏನು ಸರ್? ಅದೇ ಪರಿಹಾರ ಬಂದು ಈಗ ಒಂದು ಕುಟುಂಬಕ್ಕೆ 15 ಲಕ್ಷ ಕಾರ್ಯಕ್ರಮ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳ್ದವ್ರೆ. ಈಗ ಅವ್ರಿಗೆ ಈಗ ಗುಂಡು ದಾಳಿ ಮಾಡಿದವರ ಕುಟುಂಬಕ್ಕೆ ಒಂದೊಂದು ಕುಟುಂಬಕ್ಕೆ 2 ಕೋಟಿ, ಮತ್ತು ಸರ್ಕಾರಿ ಕೆಲಸ ಅವ್ರ ಮನೆಯವರಿಗೆ ಆ ಸ್ಕೂಲ್ ಐಕ್ಯ ಮಕ್ಕಳಿದ್ದಾರೆ 3 ಕುಟುಂಬದಲ್ಲಿ, ಅವ್ರ ಸರ್ಕಾರನೇ ಮುಂದೆ ಬಂದು ಅವ್ರಿಗೆ ಸ್ಕೂಲ್ ಫೀಸು ಎಲ್ಲ ಕಟ್ಕೊಂಡು ಅವ್ರು ಸರ್ಕಾರಿ ಓದಿಸ್ಕೊಡ್ಬೇಕು ಸರ್. ಅದೇ ರೀತಿಯಲ್ಲಿ ಇದು ಯಾವುದೋ ವೈರ್ಲಫ್ನ ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತೂ ನಾವು ಇವ್ರಿಗೆ ಹೇಳಿದ್ದೀವಿ. ಯಾರು ನಮ್ಮ ಶಾಸಕರಿಗೆ ಅವ್ರು ಸೆಷನ್ಸ್ಲಿ ಮಾತಾಡ್ಬಿಟ್ಟು ವೈರ್ಲಫ್ನ ತೆಗೋಣ, ಈ ರೀತಿ ಮುಂದೆ ಹೋದರೆ ಇದು ಸರಿಯಲ್ಲ ಅಂತ ಹೇಳ್ತಿದ್ದವ್ರೆ. ಅದನ್ನು ಇಷ್ಟೆಲ್ಲ ಭರವಸೆ ಕೊಟ್ಟಿದ್ದಾರೆ ಸರ್. ಈ ಭರವಸೆ ಮೇಲೇ ಈ ಹೋರಾಟನ ಕೈ ಬಿಟ್ಟಿದ್ದೀವಿ ಸರ್. ಈಗ ಎಲ್ಲ ಒಪ್ಪಿದ್ದಾರೆ ಸರ್ ಪ್ರತಿಭಟನೆ ಕೈ ಬಿಟ್ಟು? ಹೌದು ಸರ್, ಒಪ್ಪಿದ್ದೀವಿ. ನಿನ್ನಿಂದ ಹನೂರು ತೋಮರ್ ಬಳಿದವರು, ನಮ್ಮ ಬಾಮೈದವರು ನಿನ್ನಿಂದ ಸರ್ಕಾರದಿಂದ ಈ ಥರ ಏನೇ ಹೆಚ್ಚು ಕಮ್ಮಿ ಆಗೋಯ್ತು. ಅದರಿಂದ ನಾವು ಅವರಿಗೆ ಪಾಪ ಈ ರೀತಿ ಆಗಿದ್ರಕ್ಕೆ 1 ಲಕ್ಷ 2 ಕೋಟಿ ಅಂತ ಒಪ್ಕೊಂಡಿದ್ದಾರೆ. ಒಂದು ಕುಟುಂಬಕ್ಕೆ ಮಕ್ಕಳಿಗೆ ಅವರು ಓದಿಸ್ಬೇಕಂದ್ರೆ ಲಾಸ್ಟ್ ಗಂಡ ನಾಮಿ ಸರ್ಕಾರ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಬೆಸ್ಟ್ ಪಾಯಿಂಟ್ ಮನೆಗೆ ಅವ್ರಿಗೆ ಗೌರ್ಮೆಂಟ್ ಸಾಪು ಅಂತ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಥವಾ ಇದ್ರನ್ನು ನಾವು ಯಾಕೆ ಒಪ್ಪಿಲ್ಲ ಅಂದರೆ, ಅವ್ರು ಯಾರು ಅವ್ರು ಗುಂಡು ತಾಗಿದ್ರೆ ಅವರೆಲ್ಲ ಸರ್ಚ್ಕೊಂಡು ಹೋಗ್ಬೇಕು, ಅವರೆಲ್ಲ ಮನೆಗೆ ಕಳಿಸ್ಬೇಕು. ಕೈ ಬಿಟ್ಟು ನಮ್ಮ ಬಿಡೋದಿಲ್ಲ, ನಮ್ಮ ಮುಂದಕ್ಕೆ ಅವರು ಸರ್ಚ್ಕೊಂಡು ಹೋಗ್ಬೇಕಂತ ಒಪ್ಕೊಂಡಿದ್ದೀವಿ. ಈಗ ಇಲಾಖೆ ಕಡೆಯಿಂದ ನಮಗೆ ಅವರಿಗೆ ಒಂದೊಂದು ಇದಕ್ಕೆ ಬಾಡಿಗೆ 15,000 ಒಪ್ಪಂದ ಮಾಡೋಕ್ಕೆ 15 ಲಕ್ಷ ಕೊಡ್ತೀವಿ ಅಂತ ಅವ್ರು ತೀರ್ಮಾನ ಹಾಕಿದೆ ಸರ್. ಆದ್ದರಿಂದ ನಾವು ಈಗ ಶಾಸಕರು ಹನೂರು ತಾಲೂಕು ಎಲ್ಲ ಮಕ್ಕಳು, ರೈತರ ಮಕ್ಕಳು ಎಲ್ಲ ಸೇರಿ ಈ ಕೈ ಬಿಡುವಂತ ನಾವು ಒಪ್ಕೊಂಡಿದ್ವಿ. ಅಥವಾ ಏನಾರು ಈ ರೀತಿ ಈ ಮಾಹಿತಿ ಇದೆಲ್ಲ ಕೊಡಿಲ್ಲ ಅಂತ ಇದ್ರೆ ಈಗ ಇದು ಹೋರಾಟ ನಮ್ಮ ಮುಂದೆ ಖಂಡಿತ ಒಂದೇ ರೀತಿ ಅಂತ ಅನ್ಕೊಂಡು ಈಗ ಕೈ ಬಿಟ್ಟಿದ್ವಿ ಸರ್ ನಾವು. ಕೊನೆಯದಾಗಿ ಸರ್, ಈಗಾಗಲೇ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದೀರಾ ನೀವು ಕೂಡ? ಏನಾದರೂ ಆ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ಮುಂದೆ ಹೋರಾಟ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಸರ್. ಇದು ತುಂಬ ಅನ್ಯಾಯ ಆಗಿದೆ, ನಮ್ಮ ಕ್ರಿಶ್ಚಿಯನ್ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ. ಆದ್ದರಿಂದ ಇದು ಏನಾರು ಮಾತು ಒಪ್ಪಿ ಮಿಸ್ಯೂಸ್ ಆದರೆ ಉಗ್ರ ಹೋರಾಟ ಆದಂತೂ ಗ್ಯಾರಂಟಿ ಪಕ್ಕ ಇದು ಸರ್, ಮಾಡ್ತೀವಿ. ಇದಿಷ್ಟು ಏನು ಪ್ರತಿಭಟನೆ ವಾಪಸ್ ತೆಗೆದುಕೊಂಡ ಬಳಿಕ ಪ್ರತಿಭಟನಾಕಾರರು ಕೂಡ ಹೇಳ್ತಾ ಇರುವಂಥದ್ದು. ಅಂದ್ರೆ ಹನೂರು ಶಾಸಕರು ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ, ಆ ಭರವಸೆ ಈಡೇರಿಸುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ವಾಪಸ್ ತೆಗೆದುಕೊಳ್ತಾ ಇದ್ದ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನದೀಶ್, ನ್ಯೂಸ್ ಫಸ್ಟ್ ಹನೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.